ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಮಳಿಗೆಗಳ ಹರಾಜು ಮುಂದೂಡಿಕೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಬೆಂಗಳೂರು ಅವರ ಮಾಲೀಕತ್ವದ ದಾಂಡೇಲಿ ಪಟ್ಟಣದಲ್ಲಿ ಇರುವ ಕಾರ್ಮಿಕ ನಿರೀಕ್ಷಕರ ಕಚೇರಿ ಸೋಮಾರಿ ಸರ್ಕಲ್ ದಾಂಡೇಲಿ ಕಾರ್ಮಿಕ ಸಮುದಾಯ ಭವನದ ಎದುರಿನ 6 ಮಳಿಗೆಗಳನ್ನು ಹರಾಜು ಮೂಲಕ ಮಳಿಗೆಗಳ ಹಂಚಿಕೆ ಮಾಡುವುದನ್ನು ಮುಂದೂಡಲಾಗಿದೆ. 23 ಸೆಪ್ಟೆಂಬರ್ 2025 ಮಂಗಳವಾರ ಬೆಳಿಗ್ಗೆ 11:30ಕ್ಕೆ ದಾಂಡೇಲಿ ಕಾರ್ಮಿಕರ ಸಭಾಭವನದಲ್ಲಿ ಮಳಿಗೆಗಳ ಹರಾಜು ಪ್ರಾರಂಭವಾಗಿತ್ತು. ಆದರೆ ಎಲ್ಲ ಸಾರ್ವಜನಿಕರ ಪರವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಮೋಹನ್ ಹಲ್ವಾಯಿ, ಸುದರ್ಶನ್ ಆರ್, ರಿಯಾಜ್ ನಿಂಬುವಾಲಿ, ನಾಗರಾಜ್ ವಾಲಿಕರ್, ಸಿದ್ದರಾಜು ಬಸ್ತಿ, ಜಾಫರ್ ಮಸನಕಟ್ಟಿ ಮುಂತಾದವರು ಹರಾಜು ಪ್ರಕ್ರಿಯೆಯಲ್ಲಿ ಅನೇಕ ಲೋಪದೋಷಗಳು ಇದ್ದು ಅದನ್ನು ಸರಿಪಡಿಸಬೇಕು ವಿವರಿಸಿ ಹೇಳಿ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಬೇಕಾಗಿ ಕೇಳಿಕೊಂಡಿದ್ದಾರೆ. ನಮ್ಮ ಟಿವಿ 24 ಕನ್ನಡ ನ್ಯೂಸ್ ಪ್ರತಿನಿಧಿ ಆಯಿಷಾ ಮುಕಾಶಿ, ಕಾರ್ಮಿಕ ಅಧಿಕಾರಿ ಉಪವಿಭಾಗ ಯಲ್ಲಾಪುರದ ವೀಣಾ ಮಾಸ್ತಿ ಅವರನ್ನ ಸಂದರ್ಶಿಸಲಾಗಿ ಮಳಿಗೆಗಳ ಹರಾಜಿನಲ್ಲಿ ಕೆಲವೊಂದು ನ್ಯೂನತೆಗಳು ಹಾಗೂ ಗೊಂದಲಗಳು ಕಂಡುಬರ್ತಾ ಇದೆ. ಅದನ್ನ ಸರಿಪಡಿಸಬೇಕಾಗಿ ಎಲ್ಲ ಸಾರ್ವಜನಿಕರು ಕೇಳಿಕೊಂಡಿರುವುದರಿಂದ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ. ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಂದಿನ ನಿರ್ದೇಶನದ ಮೇರೆಗೆ ಮುಂದಿನ ಪ್ರಕ್ರಿಯೆ ತೆಗೆದುಕೊಂಡು ಸಾರ್ವಜನಿಕರಿಗೆ ತಿಳಿಸಲಾಗುತ್ತೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ತುಂಬಾ ನ್ಯೂನತೆಗಳು ಏನು ಅಂತ ಹೇಳಿ ಇದನ್ನ ಮುಂದೂಡಬೇಕು ಮತ್ತು ಇದನ್ನು ಸರಿಪಡಿಸಿಕೊಂಡು ಮತ್ತೊಮ್ಮೆ ನಡೆಸ್ಕೊಡ್ಬೇಕು ಅಂತ ಹೇಳ್ಕೊಡ್ತಿರೋದ್ರಿಂದ ಇದೆಲ್ಲ ಬೆಳಗ್ಗೆಯಿಂದ ಒಂಥರ ಗೊಂದಲ ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಇದೊಂದು ನಮ್ಮ ಮಂಡಳಿ ಕೇಳಿಕೊಂಡು ನಿರ್ದೇಶನ ಕೇಳಿಕೊಂಡು ನಾವು ಈ ಪ್ರೊಕ್ಯೂರ್ಮೆಂಟು ಅಥವಾ ಅವರ ನಿರ್ದೇಶನ ಯಾವ ಥರ ಇರುತ್ತಲ್ಲ ಅದ್ರ ಪ್ರಕಾರ ಇನ್ನು ನಾವು ನಡೆಸ್ತೇವೆ. ಹಾಗಾಗಿ ಅಭ್ಯರ್ಥಿಗಳು ನಾವು ಸರ್ಕಾರ ಕೊಡಬೇಕು ನಾವು ಕೊಡ್ತೇವೆ. ಇದರಲ್ಲಿ ಎಲ್ಲರೂ ಸುಮಾರು ಜನ ಭಾಗವಹಿಸಿದ್ರು. ಅದು ಕೂಡ ಬೆಳಗಿನವರೆಗೂ ಅಂದರೆ ಇಲ್ಲಿ ನಡೆಯುವವರೆಗೂ ಸುಮಾರು ಕೆಲವುಗಳನ್ನ ತಿದ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮಂಡಳಿ ಗಮನಕ್ಕೆ ತಂದು ನಾವು ಮುಂದೆ ಸರಿಸ್ಕೊಂಡು ಮಾಡ್ತೀವಿ. ನಾವೇನು ಬರ್ತೀವಿ ನಮ್ದು ಇಷ್ಟು ಜನರದ್ದು ನಾ ಹೇಳ್ತೀನಿ, ಇಷ್ಟು ಜನ ನಾ ಹೇಳ್ತೀನಿ, ಅಬ್ಜೆಕ್ಷನ್ ಇದ್ದವ್ರನ್ನ ಅವ್ರದ್ದು ಬರ್ಕೊಡ್ರಿ, ನಮಗೇನು ಬೇಜಾರಿಲ್ಲ. ಈಗ ಯಾರು ವಿರೋಧ ಮಾಡಾಕತ್ತಲ್ಲ ಅವ್ರನ್ನ ಡಿಡಿ ತಗೊಂಡು ಕಾರ್ಮಿಕ ಕಲ್ಯಾಣ ಮಂಡಳಿ ಇವರ ವತಿಯಿಂದ ನಡೆಸಲಾಗುತ್ತಿರುವ ಬಹಿರಂಗ ಹರಾಜು ಪ್ರಕ್ರಿಯೆ ಮುಂದೂಡುವ ಕುರಿತು ಮನವಿಯನ್ನು ಸಲ್ಲಿಸಲಾಗಿದೆ. ಈ ಮೇಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಅನುಸರಿಸುತ್ತಿರುವ ನಿಯಮಾವಳಿಗಳಲ್ಲಿ ಅನೇಕ ಗೊಂದಲ ಹಾಗೂ ನ್ಯೂನತೆಗಳಿದ್ದು ಅನೇಕ ವಿಷಯಗಳನ್ನು ಹರಾಜು ಪ್ರಕ್ರಿಯೆ ನಡೆಸುತ್ತಿರುವ ಅಧಿಕಾರಿಗಳ ಗಮನಕ್ಕೆ ತರಲಾಗಿರುತ್ತದೆ. ಆದ್ದರಿಂದ ಈ ಎಲ್ಲ ಗೊಂದಲಗಳನ್ನು ಹಾಗೂ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ನಂತರ ಹರಾಜು ಪ್ರಕ್ರಿಯೆ ನಡೆಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ ಅಂತ ಈ ಲೆಟರ್ ಮೂಲಕ ನೀವು ಎಲ್ಲರೂ ಪ್ರಸ್ತಾವ ಮನವಿಯನ್ನು ಕೊಟ್ಟಿರಿ. ಈಗ ಒಂದೊಂದು ಮಳಿಗೆಗೆ 2,000 ತುಂಬಿ ಭಾಗವಹಿಸ್ಬೇಕು ಅಂತ ಹೇಳಿಲ್ಲ ಅಂತ ಒಂದು ಇದನ್ನು ಮಾಡಿದ್ರು. ಆಮೇಲೆ ಪ್ರತಿಯೊಂದು ಕಂಡೀಷನ್ಸ್ನ ನೀವು ಪೇಪರಲ್ಲಿ ಹಾಕಬೇಕಿತ್ತು ಅಂತ ಹೇಳಿದ್ರು. ನೀವು ಪೌತಿ ಕೊಡುವಾಗ ಹೇಳಿದ್ರಲ್ಲ, ನೀವು ಈಗ ನಾವು 26 ಜನ ಸಹಿ ಮಾಡಿವಿ. ಆ 26 ಮಂದಿ ಒಳಗೂ ಕೆಲವೊಬ್ರು 4 ಡಿಡಿ ತುಂಬಿದವರು ಅದೇ ನಾವು ಬಹಳಷ್ಟು ಜನ ಇದ್ದೀವಿ. ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಪಾರದರ್ಶಕ ಆಗ್ಬೇಕಾಗ್ತದೆ ಅಂತ ಹೇಳಿ. ಹಣ ಇದ್ದವ್ರಿಗೆ ಅಂಗಡಿ ಹೋಗ್ಬಾರ್ದು, ಇದು ನಮ್ದು ವಿಚಾರ ಐತಿ. ಇದ್ರೊಳಗೆ ಒಂದು ಡಿಡಿ ಒಳಗೆ 6 ಅಂಗಡಿಗೆ ಭಾಗವಹಿಸ್ಬೇಕು. ಒಂದ ಡಿಡಿ ಒಳಗೆ ನೀವು ಒಂದು ಅಂಗಡಿ ಒಂದು ಆಗ್ಬಾರ್ದು. ಅವ ಈ ಅಂಗಡಿ 1 ನಂಬರ್ ಒಳಗೆ ನಾನು ಸಿಗ್ಲಿಲ್ಲ ಅಂದ್ರೆ ನಾ 2ನೇ ಇಲ್ಲ 3ನೇದ್ರೊಳಗೆ ನಾನು ಟ್ರೈ ಮಾಡೋದು ನನಗೆ ಅವಕಾಶ ಸಿಗ್ಬೇಕು. ಅದು ನೀವು ಬರ್ತಿರ್ಕಿಲ್ಲ ಅದ್ರೊಳಗೆ, ಅದು ತಪ್ಪಿದೆ. ಇದೇ ಗೊಂದಲ ಇದೆ. ಅದಕ್ಕಾಗಿ ನೀವು ಮತ್ತೊಮ್ಮೆ 8 ದಿನ ಕರೀರಿ, 15 ದಿನ ಕರೀರಿ, ಇದೇ ರೀತಿ ಕರೀರಿ, ನಮಗೇನು ಬೇಜಾರಿಲ್ಲ. ಆದ್ರೆ ನಾನು ಭಾಗವಹಿಸೋದು ಒಂದು ಡಿಡಿ ಒಳಗೆ 6 ಅಂಗಡಿಗೆ ನಾನು ಭಾಗವಹಿಸೋ ಅವಕಾಶ ಕೊಡ್ಬೇಕು. ಇದು ಕ್ಲಿಯರ್ ಪಿಕ್ಚರ್. ಅದು ಇದೇ ತರ ನೀವು ಮಾಡ್ರಿ. ನಾವು ಏನಾದ್ರು ನೆಲೆಯಲ್ಲಿ ಇರ್ಬೋದು, ನಾವು ಈ ಮೆಟ್ರೋಮೆಂಟ್ ಒಳಗೆ ನಮ್ಮ ಒಳಗೆ ಮಾಡ್ಕೋಬಹುದು ಆಗ್ತದೆ ನಮ್ಗೆ ಗೊತ್ತಿಲ್ಲ. 26 ಮಂದಿ ಒಳಗೆ ಸುಮಾರು 7 ಮಂದಿ 4 ಡಿಡಿ ತುಂಬಿದವರು ಅದ ನಮ್ಗೆ. ಸೊ ನಾವು ಬಹುಸಂಖ್ಯೆದಲ್ಲಿ ಇದ್ದೀವಿ. ಇದನ್ನ ನೀವು ಇವತ್ತು ರದ್ದುಪಡಿಸಿ 8 ದಿನದಾಗ ಮಾಡ್ರಿ, 15 ದಿನದಾಗ ಮಾಡ್ರಿ, ನಮಗೇನು ಬೇಜಾರಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಕಾನೂನು ಪ್ರಕಾರ ಮಾಡ್ರಿ. ಆದ್ರೆ ಎಲ್ಲರೂ ಭಾಗವಹಿಸೋ ಅವಕಾಶ ಮಾಡಿಕೊಡಿ. ಮತ್ತು ಡಿಪಾಸಿಟ್ ಇನ್ನೂ ಹೆಚ್ಚು ಮಾಡಿದ್ರು ನಡೀತದೆ. ಅವಾಗ ಗೊತ್ತಾಗ್ತದೆ ಯಾರಿಗೆ ಹಸು ಇದೆ ಅವ್ರು ಬರ್ತಾರೆ. ಯಾವುದೋ ರೊಕ್ಕ ಯಾವನೋ ಹೆಸರು ಬರ್ದು ಯಾವನಾರ ಬಂದಿಲ್ಲ ಮಾತಾಡಕತ್ತಾರ. ಸರ್ ನಿಮ್ದು ಹೇಳಿಲ್ಲ, ನಿಮ್ಗೆ ಒಂದು ಹುಡುಗನ ಹಿಡಿದಿದ್ದಾನೆ, ಅವ್ನಿಗೆ
ಯಾರು ಡಿಡಿ ತಗೊಂಡಾರ ಅವ್ರಿಗೆ ಮಾಡಿ ಹೋಗಿದ್ರು ಮಾಡ್ರಿ ಸರ್. ಇಲ್ಲ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಸಮುದಾಯ ಭವನ ದಾಂಡೇಲಿ ಇದರ ಕಟ್ಟಡಕ್ಕೆ ತಾಗಿಕೊಂಡಿರುವ 6 ಮಳಿಗೆಗಳನ್ನು ಇಂದು ಹರಾಜು ಹಾಕುವಂಥ ಪ್ರಕ್ರಿಯೆ ನಡೆದಿತ್ತು. ಇದನ್ನು ದಿನಾಂಕ 10/9/2025 ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟು ಸಾರ್ವಜನಿಕರಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಕೋರಲಾಗಿತ್ತು. ಆದರೆ ಇವತ್ತು ಮುಂಚೆನೇ ತಿಳಿಸಿದಂತೆ ಇವತ್ತು ಹರಾಜು ಪ್ರಕ್ರಿಯೆಯ ದಿನವಾದ ಇವತ್ತು ಕೆಲವು ಸಾರ್ವಜನಿಕರು ಕಚೇರಿಗೆ ಆಗಮಿಸಿ ಕೆಲವೊಂದು ನ್ಯೂನತೆಗಳು ಈ ಪ್ರಕ್ರಿಯೆಯಲ್ಲಿ ಇದ್ದು ಅವನ್ನ ಸುಧಾರಿಸಿಕೊಂಡು ಅವುಗಳನ್ನು ಸರಿಪಡಿಸಿಕೊಂಡು ಮತ್ತೆ ಹೊಸದಾಗಿ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದು ಗೊಂದಲವನ್ನು ಸರಿಪಡಿಸಿಕೊಂಡು ಕೋರಿಕೊಂಡಿರೋದ್ರಿಂದ ಇವತ್ತಿನ ಹರಾಜು ಪ್ರಕ್ರಿಯೆಯನ್ನು ನಾವು ಮುಂದೂಡಿದ್ದೀವಿ. ಮತ್ತು ಕಲ್ಯಾಣ ಮಂಡಳಿಯ ಮುಂದಿನ ನಿರ್ದೇಶನದ ಅನುಸಾರ ಮುಂದಿನ ಪ್ರಕ್ರಿಯೆಯನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ತಿಳಿಸಲಾಗುತ್ತದೆ. ಆಯುಷಾ ಮುಕಾಶಿ, ದಾಂಡೇಲಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.